ಭಾಷೆ. ರಾಮನು ಮಿತಭಾಷಿ, ಹಿತಭಾಷಿ, ಸ್ಮಿತಭಾಷಿಯಾಗಿರುತ್ತಾನೆ. ಪ್ರಿಯಭಾಷಿ ಹಾಗೂ ಮಧುರಭಾಷಿ, ಪೂರ್ವಭಾಷಿ. ಮಿತಭಾಷಿ ಅಂತಂದರೆ ಕಡಿಮೆ ಮಾತನಾಡುವುದು. ಹಿತ ಅಂತಂದರೆ ಕೇಳುವವರಿಗೆ ಅದು ಹಿತವಾಗಿರಬೇಕು. ಸ್ಮಿತ ಅಂದರೆ ಮಂದಹಾಸದಿಂದ ಮಾತನಾಡುವಿಕೆ. ಪ್ರಿಯ ಅಂತಂದರೆ ಎದುರಿನವರಿಗೆ ಅದು ಕೇಳಿದಾಗ ಸಂತೋಷವಾಗುವಂತೆ ಇರಬೇಕು. ಪೂರ್ವಭಾಷಿ ಅಂದರೆ ಯಾರಾದರೂ ಕಾಣಿಸಿದಾಗ ತಾನೇ ಮುಂದಾಗಿ ಹೋಗಿ ಮೊದಲು ಅವರನ್ನು ಮಾತನಾಡಿಸುತ್ತಿದ್ದನು. ಹೀಗೆ ರಾಮನು ಈ ಎಲ್ಲ ಗುಣಗಳಿಂದ ಕೂಡಿರ್ತಾನೆ ಅಂತ ಹೇಳಿ ನಾವು ಆ ರೀತಿ ಇರಬೇಕು ಅಂತಲೂ ತಿಳಿಸುತ್ತೆ ರಾಮಾಯಣ. ಇಂತಹ ರಾಮನು ಹನುಮನನ್ನು ಕಂಡು ಲಕ್ಷ್ಮಣನಿಗೆ ಹೇಳ್ತಾನೆ. ಏನು ಅಂತಂದರೆ, ಹನುಮನು 4 ವೇದಗಳನ್ನು ತಿಳಿದಿರುವವನು, 9 ವ್ಯಾಕರಣಗಳನ್ನು ತಿಳಿದಿರುವವನು. ಅಂದರೆ ಮಾತಿನಲ್ಲಿ ವ್ಯಾಕರಣ ದೋಷಗಳಿಲ್ಲ, ಅಪಶಬ್ದವಿಲ್ಲ, ಕಂಠದಲ್ಲಿ ಸ್ಪಷ್ಟವಾಗಿದೆ, ಮಾತುಗಳಲ್ಲಿ ತೊದಲುವಿಕೆ ಇಲ್ಲ, ಬಹಳ ಗಟ್ಟಿಯಾಗಿ ಮಾತನಾಡಲಿಲ್ಲ, ಹಾಗೆಂದು ತುಂಬ ನೆಮ್ಮದಿಯೂ ಇಲ್ಲ. ಮಾತಿನಲ್ಲಿ ವೇಗವಿಲ್ಲ, ಬಿಟ್ಟು ಬಿಟ್ಟು ಮಾತನಾಡಲಿಲ್ಲ. ಅಷ್ಟೇ ಅಲ್ಲ, ಮಾತನಾಡುವಾಗ ಮುಖಚರ್ಯೆಯಲ್ಲಿ ವಿಕಾರಗಳಿಲ್ಲ. ಅಂದರೆ ಹುಬ್ಬನ್ನು ಹಾರಿಸುವುದು, ಹುಬ್ಬು ಗಂಟಿಕ್ಕುವುದು ಇಂತಹದ್ದೇನೂ ಇಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ಶಿಕ್ಷಾ ಎನ್ನುತ್ತಾರೆ. ಅದು ಬಹಳ ಚೆನ್ನಾಗಿದೆ ಅಂತ ಹೇಳಿ ರಾಮನು ಲಕ್ಷ್ಮಣನಿಗೆ ಹೇಳ್ತಾ ಮತ್ತೊಂದು ಮಾತನ್ನು ಹೇಳ್ತಾನೆ. ಲಕ್ಷ್ಮಣ, ಅಷ್ಟೇ ಅಲ್ಲ, ಅವನ ಮಾತುಗಳು ಹೃದಯದಿಂದ ಬಂದಂತೆ ಅನ್ನಿಸುತ್ತೆ ಅಂತ ಹೇಳ್ತಾನೆ. ಹೀಗೆ ರಾಮನು ಹನುಮನಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತಾನೆ, ಅಂದರೆ ಸರ್ಟಿಫಿಕೇಟ್. ಭಾಷೆ. ರಾಮನು ಮಿತಭಾಷಿ, ಹಿತಭಾಷಿ, ಸ್ಮಿತಭಾಷಿಯಾಗಿರುತ್ತಾನೆ. ಪ್ರಿಯಭಾಷಿ ಹಾಗೂ ಮಧುರಭಾಷಿ, ಪೂರ್ವಭಾಷಿ. ಮಿತಭಾಷಿ ಅಂತಂದರೆ ಕಡಿಮೆ ಮಾತನಾಡುವುದು. ಹಿತ ಅಂತಂದರೆ ಕೇಳುವವರಿಗೆ ಅದು ಹಿತವಾಗಿರಬೇಕು. ಸ್ಮಿತ ಅಂದರೆ ಮಂದಹಾಸದಿಂದ ಮಾತನಾಡುವಿಕೆ. ಪ್ರಿಯ ಅಂತಂದರೆ ಎದುರಿನವರಿಗೆ ಅದು ಕೇಳಿದಾಗ ಸಂತೋಷವಾಗುವಂತೆ ಇರಬೇಕು. ಪೂರ್ವಭಾಷಿ ಅಂದರೆ ಯಾರಾದರೂ ಕಾಣಿಸಿದಾಗ ತಾನೇ ಮುಂದಾಗಿ ಹೋಗಿ ಮೊದಲು ಅವರನ್ನು ಮಾತನಾಡಿಸುತ್ತಿದ್ದನು. ಹೀಗೆ ರಾಮನು ಈ ಎಲ್ಲ ಗುಣಗಳಿಂದ ಕೂಡಿರ್ತಾನೆ ಅಂತ ಹೇಳಿ ನಾವು ಆ ರೀತಿ ಇರಬೇಕು ಅಂತಲೂ ತಿಳಿಸುತ್ತೆ ರಾಮಾಯಣ. ಇಂತಹ ರಾಮನು ಹನುಮನನ್ನು ಕಂಡು ಲಕ್ಷ್ಮಣನಿಗೆ ಹೇಳ್ತಾನೆ. ಏನು ಅಂತಂದರೆ, ಹನುಮನು 4 ವೇದಗಳನ್ನು ತಿಳಿದಿರುವವನು, 9 ವ್ಯಾಕರಣಗಳನ್ನು ತಿಳಿದಿರುವವನು. ಅಂದರೆ ಮಾತಿನಲ್ಲಿ ವ್ಯಾಕರಣ ದೋಷಗಳಿಲ್ಲ, ಅಪಶಬ್ದವಿಲ್ಲ, ಕಂಠದಲ್ಲಿ ಸ್ಪಷ್ಟವಾಗಿದೆ, ಮಾತುಗಳಲ್ಲಿ ತೊದಲುವಿಕೆ ಇಲ್ಲ, ಬಹಳ ಗಟ್ಟಿಯಾಗಿ ಮಾತನಾಡಲಿಲ್ಲ, ಹಾಗೆಂದು ತುಂಬ ನೆಮ್ಮದಿಯೂ ಇಲ್ಲ. ಮಾತಿನಲ್ಲಿ ವೇಗವಿಲ್ಲ, ಬಿಟ್ಟು ಬಿಟ್ಟು ಮಾತನಾಡಲಿಲ್ಲ. ಅಷ್ಟೇ ಅಲ್ಲ, ಮಾತನಾಡುವಾಗ ಮುಖಚರ್ಯೆಯಲ್ಲಿ ವಿಕಾರಗಳಿಲ್ಲ. ಅಂದರೆ ಹುಬ್ಬನ್ನು ಹಾರಿಸುವುದು, ಹುಬ್ಬು ಗಂಟಿಕ್ಕುವುದು ಇಂತಹದ್ದೇನೂ ಇಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ಶಿಕ್ಷಾ ಎನ್ನುತ್ತಾರೆ. ಅದು ಬಹಳ ಚೆನ್ನಾಗಿದೆ ಅಂತ ಹೇಳಿ ರಾಮನು ಲಕ್ಷ್ಮಣನಿಗೆ ಹೇಳ್ತಾ ಮತ್ತೊಂದು ಮಾತನ್ನು ಹೇಳ್ತಾನೆ. ಲಕ್ಷ್ಮಣ, ಅಷ್ಟೇ ಅಲ್ಲ, ಅವನ ಮಾತುಗಳು ಹೃದಯದಿಂದ ಬಂದಂತೆ ಅನ್ನಿಸುತ್ತೆ ಅಂತ ಹೇಳ್ತಾನೆ. ಹೀಗೆ ರಾಮನು ಹನುಮನಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತಾನೆ, ಅಂದರೆ